ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೋಮವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೋಮವಾರ ಬೆಳಗಿನ ಶುಭಾಶಯಗಳು. ಸೋಮವಾರದ ವ್ಲಾಗ್ ಟೆಂಪಲ್ಗೆ ಬಂದಿದ್ದೆ, ಟೆಂಪಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಆಯಿತು, ವಾರ ಪೂಜೆ. ಆ್ಯಕ್ಚುಲಿ ದಸರಾ ಇದ್ದಿದ್ದು ಗುರುವಾರ, ಆಯುಧ ಪೂಜೆ ಇದ್ದಿದ್ದು ಬುಧವಾರ. ನಿಮ್ಮೆಲ್ರಿಗೂ ಗೊತ್ತು. ಬುಧವಾರದ ವ್ಲಾಗ್, ಆಯುಧ ಪೂಜೆ ವ್ಲಾಗ್ ಏನೇನಾಯಿತು ಅಂತ ಎಲ್ಲ ನೋಡಿದ್ದೀರಾ. ಗುರುವಾರದಿಂದ ಅಂದರೆ ವಿಜಯದಶಮಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ನಿಜಕ್ಕೂ ಲಿಟ್ರಲಿ ಆಗಲೇ ಇಲ್ಲ. ದಸರಾ ನೋಡೋಣ ಅಂತ ಹೋದ್ವಿ, ಅದು ಆಗಲಿಲ್ಲ. ಹೀಗೆ ಸುಮಾರು ಕೆಲಸಗಳನ್ನ ಮಾಡೋಣ ಅಂತ ಹೋದ್ವಿ, ಯಾವುದೂ ಆಗಲಿಲ್ಲ. ಅರ್ಧಂಬರ್ಧ ಆ ಜನ, ಆ ಕ್ರೌಡು, ಆ ಜನಸಂಖ್ಯೆ, ಹಬ್ಬಬ್ಬಬ್ಬಬ್ಬ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ನಾನು 17 ವರ್ಷದ ಮೈಸೂರು ಸರ್ವಿಸಿಂದ ನೋಡಿರಲಿಲ್ಲ ಅಷ್ಟು ಜನಗಳ ಮಧ್ಯ. ಸೊ ಏನೇನಾಯಿತು ಏನೋ ಆಯಿತಾ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್, ಮೈಸೂರಿಂದ ಅಂತ ಹೇಳ್ತಾ ನೋಡಿ, ಗಾಡಿನ ಎಲ್ಲಿ ತನಕ ತೊಳ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಅವಳ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಿಂದೆ ಬಂದ್ಬಿಟ್ಲು ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ. ಆ್ಯಕ್ಚುಲಿ ಅವ್ರಿಗೆ ಇವತ್ತಿಂದ ಸ್ಕೂಲ್ ಇತ್ತು ಸೋಮವಾರದಿಂದ, ಬಟ್ ಹುಷಾರಿಲ್ಲ ಗೈಸ್. ಎಲ್ಲ ಒಂದು ರೌಂಡ್ ಮಲಗಿದ್ವಿ. ಕಾರಣ ಇಷ್ಟೆಲ್ಲ ಕೆಲಸ, ಟಯರ್ಡ್ನೆಸ್, ಜ್ವರ ಬಂದಂಗೆ ಆಗ್ತಾಯಿತ್ತು. ಜ್ವರ ಬಂದು ಬಿದ್ದೋದೆ. ಆಫ್ಟರ್ ಲಾಂಗ್ ಗ್ಯಾಪ್ ತುಂಬ ಜ್ವರ ಬಂದಿತ್ತು. ಸೊ ಮಲಗಿ ಚೆನ್ನಾಗಿ ಶುಕ್ರವಾರ ಮಲಗಿದ್ದಕ್ಕೆ, ವಿಜಯದಶಮಿ ದಿನ ಗುರುವಾರ ಸಂಜೆ ಮಲಗಿದ್ದಕ್ಕೆ, ಶುಕ್ರವಾರ, ಶನಿವಾರ, ಭಾನುವಾರ 3 days ಫುಲ್ ಜ್ವರ. ನಾನ್ ವೆಜ್ ಮಾಡಬೇಕಿತ್ತು, ಹೊಸ್ತಡಕ್ಕೆ ಮಾಡಬೇಕಿತ್ತು, ನೆಂಟರನ್ನೆಲ್ಲ ಕರೆದು ಊಟಕ್ಕೆ ಹಾಕಬೇಕಿತ್ತು. ಅದು ಮಾಡಲಿಲ್ಲ ಹುಷಾರಿಲ್ಲದೆ ಇರೋದಕ್ಕೆ. ಏನೇನಾಯಿತು ಏನು ಎತ್ತಾ ಪ್ರತಿಯೊಂದು ಶೇರ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಎಲ್ಲೂ ಹೋಗಬೇಡಿ, ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಗುರುವಾರ ಏನಾಯಿತು, ಶುಕ್ರವಾರ ಏನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಡಿ, ಆಯಿತು ಬಿಡು, ಜಾಗ ಬಿಡು, ಬಾ ಇಳಿ ಕೆಳಗೆ, ರೋಡ್ ಇದು, ಏನು ಮಾಡಬೇಡ ಬಿಡು. ನಾನು ಗುರುವಾರ ಬೆಳಗ್ಗೆ ವಿಜಯದಶಮಿ ದಿನ ಏನೇನಾಯಿತು ಅಂತ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಬುಧವಾರ ಆಯುಧ ಪೂಜೆ, ಗುರುವಾರ ವಿಜಯದಶಮಿ, ಗಾಂಧಿ ಜಯಂತಿ. ಆ್ಯಕ್ಚುಲಿ ನಾವು ಗುರುವಾರ ಹೊಸ್ತುಡುಕ್ ಮಾಡಬೇಕಿತ್ತು, ಬಟ್ ಗುರುವಾರ ಬಿದ್ದಿರೋದ್ರಿಂದ, ಗಾಂಧಿ ಜಯಂತಿ ಬಿದ್ದಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಶುಕ್ರವಾರ ಮಾಡೋಣ ಅಂದ್ಕೊಂಡ್ವಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಗಂಜಿ ಕಾಯೋಕ್ಕೆ ಸ್ವಲ್ಪ ಬೆಚ್ಚಗಾಗಲಿ ಅಂತ ಬಿಸಿ ಮಾಡಿ ಇಟ್ಬಿಟ್ಟು, ಅದಕ್ಕೆ ಮೊಸರು ಹಾಕಿ ಗಂಜಿ ಕುಡಿದು ಚಪಾತಿ ಹಿಟ್ಟು ಕಲಸಿ ಒಂದು ಚಪಾತಿಗೆ ಗ್ರೇವಿ ಮಾಡೋಣ ಅಂತ ಹೆಸರು ಕಾಳು ಮತ್ತು ಹೆಸರು ಬೇಳೆ, ಹೆಸರು ಕಾಳು, ಸ್ವಲ್ಪ ಮೈಸೂರು ಬೇಳೆ ಎಲ್ಲನೂ ಬೇಯಿಸ್ಕೊಂಡೆ. ಒಂದು ಮುಕ್ಕಾಲು ಲೋಟ ಎಲ್ಲನೂ ಹಾಕಿ ಒಂದು ದಾಲ್ ಮಾಡೋಣ ಅಂತ ಹೇಳಿ, ಈಸಿಯಾಗುತ್ತೆ. ಬೆಳ್ಳುಳ್ಳಿ ಜಜ್ಕೊಂಡೆ, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡೆ. ಬಾಣಲಿಲಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಾಸಿವೆ, ಕರಿಬೇವು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣ್ಸಿಕಾಯಿ, ಸ್ವಲ್ಪ ಖಾರಕ್ಕೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಂಡೆ. ಯಾಕಂದರೆ ಅಷ್ಟು ಖಾರ ತಿನ್ನೋಕ್ಕಾಗಲ್ಲ ನನಗೆ, ಬಾಯಿ ಎಲ್ಲ ಫುಲ್ಲು ಒಡೆದೋಗಿತ್ತು. ಜ್ವರ ಬಂದಂಗೆ ಆಗ್ತಾಯಿದೆ ಅಂತ ನಾನು ಹಬ್ಬದ ದಿನವೇ ನನಗೆ ಫೀಲ್ ಆಗ್ತಾಯಿತ್ತು. ಬಟ್ ಅಯ್ಯೋ, ಇದು ಕೆಲಸ ಮಾಡಿದ್ದು ಟೆನ್ಷನ್ಗೆ, ಸ್ಟ್ರೆಸ್ಗೆ, ಮೈಕೈ ನೋವಿರುತ್ತೆ ಅಂತ ನಾನೇ ನೆಗ್ಲೆಕ್ಟ್ ಮಾಡಿದೆ. ದಯವಿಟ್ಟು ನೀವು ಯಾರೋ ಹಂಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಜಜ್ಜಿರೋ ಬೆಳ್ಳುಳ್ಳಿನೇ ಹಾಕ್ಕೊಂಡು ಈ ತುಪ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬಾಡಿ ಹೀಟ್ ಆದಾಗ, ತುಂಬ ಎಕ್ಸಸ್ ಆಫ್ ಹೀಟ್ ಆದಾಗ ಈ ದಾಲ್ನ ಮಾಡ್ಕೊಂಡು ತಿನ್ನಿ. ಇಮಿಡಿಯೇಟಾಗಿ ಬಾಡಿ ಕೋಲ್ಡ್ ಆಗುತ್ತೆ, ಸೊ ಸರಿ ಹೋಗುತ್ತೆ. ಸೊ ಒಂದು ಈರುಳ್ಳಿನ ಹಾಕ್ಕೊಂಡೆ ಹಸಿ ವಾಸನೆ ಹೋಗೋ ತನಕ. ಒಣಮೆಣ್ಸಿಕಾಯಿನೂ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರ ತಿನ್ನೋಕ್ಕಾಗಲ್ಲ, ಹಸಿರು ಮೆಣಸಿನ್ಕಾಯಿ ಎರಡೆರಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿನ ಬಿಸಿನೀರಲ್ಲಿ ಹುಣಸೆ ಹಣ್ಣನ್ನ ನೆನೆ ಹಾಕ್ಕೊಂಡಿದ್ದೀನಿ. ಸೈಡಲ್ಲಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಅರೋಮಾ ಸ್ಮೆಲ್ ಕೂಡ ಸಖತ್ತಾಗಿ ಬರುತ್ತೆ. ಸೊ ಅದೆಲ್ಲ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋಂಥ ಹೆಸರು ಕಾಳು, ಹೆಸರು ಬೇಳೆ, ಸಾಂಬಾರು ಬೇಳೆ, ಮೈಸೂರು ಬೇಳೆ, ಇದನ್ನೆಲ್ಲನೂ ನೀರು ಸಮೇತ ಹಾಕ್ಕೋಬೇಕು. ಬೆಂದಿರೋ ನೀರನ್ನ ಏನು ಚೆಲ್ಲಕ್ಕೆ ಹೋಗಬೇಡಿ. ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಕಿಚನ್ ಕಿಂಗ್ ಮಸಾಲ, ಇದು 3 ಹಾಕಿರೋದು ನಾನು. ಬೇಕಾದರೆ ನೀವು ಸಾಂಬಾರು ಪುಡಿ ಹಾಕ್ಕೊಳ್ಳಿ, ನಾನು ಸಾಂಬಾರು ಪುಡಿ ಹಾಕಿಲ್ಲ. ಅದು ಸ್ವಲ್ಪ
ಎಲ್ಲ ಮಿಕ್ಸ್ ಆಗಿ ಬೇಯೋಕ್ಕೆ ಒಂದು ಕುದಿಬೇಕಲ್ವ, ಹಾಗಾಗಿ ಒಂದು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿ ಒಂದು ಕುದಿಬೇಕು ಚೆನ್ನಾಗಿ. ಇದು ಒಂದು ದಾಲ್ ಅಥವಾ ಇದು ಒಂದು ಗ್ರೇವಿನ ಕಾಳು ಸಾಗು ಏನಾದರೂ ಕರಿಬೋದು, ಸಖತ್ತಾಗಿರುತ್ತೆ. ದೋಸೆಗೆ, ರೊಟ್ಟಿಗೆ, ಈವನ್ ಮುದ್ದೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು, ಹೆಸರು ಬೇಳೆ ಬೇಯ್ತಾ ಗಟ್ಟಿಯಾಗಿಬಿಡುತ್ತೆ. ಸೊ ಅದು ಒಂದು ಕುದಿ ಅಷ್ಟರಲ್ಲಿ ಈ ಕಡೆ ನಾನು ಚಪಾತಿ ಹಿಟ್ಟೆಲ್ಲ ನೀಟಾಗಿ ಮೈಕೊಟ್ಟಿತ್ತು, ಅದನ್ನೆಲ್ಲ ನೀಟಾಗಿ ಉಂಡೆ ಮಾಡ್ಕೊಂಡು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಒಂಚೂರು ಕಾಯಿ ತುರಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ, ಅರ್ಧ ಹೋಳು ನಿಂಬೆಹಣ್ಣ ಸ್ಕ್ವೀಸ್ ಮಾಡಿ ಒಂದು ಕುದಿ ಹಾಕ್ಬಿಟ್ಟೆ. ಸಖತ್ತಾಗಿರುತ್ತೆ. ನಾನು ರಿಯಲಿ ಹೇಳ್ತಾ ಇದ್ದೀನಿ, ಟೇಸ್ಟ್ ವೈಸು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ಸ್ವಲ್ಪ ಐಸಲ್ಲಿ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ, ತೆಂಗಿನಕಾಯಿ ಗಂಟು ಕಟ್ಕೊಂಡಂಗೆ ಆಗಿಬಿಟ್ಟಿತ್ತು. ನಿಮ್ಗೆ ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಇನ್ಯಾವುದೂ ಮಸಾಲೆ ಇಲ್ಲ, ಕಾಯಿ ಕಡಲೆ ಏನು ರುಬ್ಬಾಕೋಂಥ ಅವಶ್ಯಕತೆಯೂ ಇಲ್ಲ. ಸಿಂಪಲ್ಲಾಗುತ್ತೆ, ಕ್ವಿಕ್ಕಾಗುತ್ತೆ. ಈವನ್ ಮಕ್ಕಳು ಕೂಡ ಕಾಳು ಈ ಥರದ್ದೆಲ್ಲ ತಿನ್ನಲ್ಲ ಅಲ್ವಾ, ಮೂಗು ಮುರಿತಾರೆ, ಅಂಥವ್ರಿಗೂ ಕೂಡ ಸೂಪರಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ವೈಸು ನಿಮಗೇ ಅದು ಹೆಂಗೆ ಬಂತು ಏನು ಅಂತ ನೀವೇ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಿಜಕ್ಕೂ ಲಿಟ್ರಲಿ ದೋಸೆಗೆ, ನಾನು ಆಗಲೇ ಹೇಳ್ದಂಗೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಗ್ರೇವಿ. ಈ ದಾಲ್ ಏನಾದರೂ ಕರಿಬೋದು, ಈ ಸಾಗು ಏನಾದರೂ ಕರಿಬೋದು, ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಅಂತ ಹೇಳ್ತಾ, ಅದು ಒಂದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಚಪಾತಿ ಉಂಡೆಗಳೆಲ್ಲ ಮಾಡಿಕೊಂಡು ಚಪಾತಿ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನನ್ನ ಮಗನಿಗೆ ಟ್ಯೂಷನ್ ಇತ್ತು, ಅವನು ಅವ್ರ ಪಪ್ಪ ಜೊತೆ ಟ್ಯೂಷನ್ಗೆ ಹೋಗಿದ್ದ. ಕೆಳಗಡೆ ಇವತ್ತು ಫುಲ್ ಕೆಲಸ ಇತ್ತು. ವಿಜಯದಶಮಿ ಆಗಿದ್ರೂ ಕೂಡ ಆರ್ಡ್ರುಗಳಿರುತ್ತೆ. ನಾವು 2-3 ತಿಂಗಳ ಹಿಂದೆಯೇ ಬುಕ್ ಮಾಡ್ಕೊಂಡಿರ್ತೀವಿ. ಸೊ ಕೆಲಸಗಳು ನಡೀತಾ ಇತ್ತು. ಸತೀಶ್ ಕೂಡ ನನಗೆ ಯಾವುದೂ ಹೇಳಿಲ್ಲ, ಬೇಗ ಕೆಲಸ ಮುಗಿಸು, ನೀನು ದಸರಾ ನೋಡೋಕೆ ಕರ್ಕೊಂಡೋಗ್ತೀನಿ, ಏನೂ ಹೇಳಿಲ್ಲ. ನನ್ನ ಕೈಲಿ ಆಗ್ತಾ ಇರಲಿಲ್ಲ, ನನಗೊಂಥರ ಸುಸ್ತು ಸಂಕಟ ಥರ ಆಗ್ತಾಯಿತ್ತು. ಬಟ್ ಆದರೂ ಮಾಡಬೇಕಲ್ಲ, ಮಾಡಿದೆ. ತಿನ್ನ ಇಲ್ವಾ ಏನ ಗೋಡಾನ ತಿನ್ನ ಏನಂದ ಕೊಡು ಬಿಡು ನೀನು. ನಂಗೆ ಬೇಕಾ ಕಡ ಗಜ್ಜು ಬೇಕಾ ನನಗೆ. ನಾನು ಬೀಳತ್ತಿಗೆ ಬದೆ ನಿನಗೆ ಎತ್ಕೊಂಡೋಗಿಡಿ. ಕೆಳಗಡೆ ನಮ್ಮ ಹುಡುಗರು ಗ್ರೈಂಡರ್ ಡ್ಯೂಟಿ ಮಾಡ್ತಿದ್ರು, ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಕಳಿಸಿದ್ದೆ ಚಾರು ಕೈಲಿ. ಈಗ ಚಪಾತಿ ಮಾಡಿದ್ಮೇಲೆ ಎಲ್ಲ ಗಲೀಜಾಗೆ ಆಗುತ್ತೆ. ಚಾರುಗೂ ತಿಂಡಿ ಕೊಟ್ಟೆ, ವಿಕ್ಕಿಗೆಲ್ಲ ಆಟ ಬಾಕ್ಸ್ಗೆ ಹಾಕಿಟ್ಟೆ, ಎಲ್ಲ ಕೆಲಸ ಮುಗಿಸ್ದೆ. ಮನೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಎಲ್ಲ ಆರ್ಗನೈಸ್ ಮಾಡಿದೆ. ಹಬ್ಬ ಅಲ್ವಾ ಇವತ್ತು ವಿಜಯದಶಮಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದೆ. ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ವಿಜಯದಶಮಿ ದಿನ ಗುರುವಾರ ಸಿಕ್ಕಿದೆ, ಶುಕ್ರವಾರ ಸಿಕ್ಕಿದರೆ ಇನ್ನೂ ತುಂಬ ಖುಷಿಯಾಗಿರೋದು. ಸೊ ಪರವಾಗಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಅರ್ಚನೆ ಮಹಾಮಂಗಳಾರತಿ ಎಲ್ಲ ತೊಗೊಂಡು, ಸೊ ಒಂದು ಸಣ್ಣ ಪುಟ್ಟ ಫೋಟೋ, ಸಣ್ಣ ಪುಟ್ಟ ಸೆಲ್ಫೀಸ್ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಇವಾಗ ಎಲ್ಲ ಕಡೆ ನಡೀತಾ ಇದೆ. ಅವರು ಕೂಡ ಬಂದಿದ್ದರು, ಸೆನ್ಸಸ್ ಅವರು, MS ಆಫೀಸ್. ಮಗ ಅವರು ಕಡಿಮೆ ಅಂದ್ರೆ 40-45 ಕ್ವಶನ್ಸ್ನ ಕೇಳಿದ್ರು. ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿ ಅವ್ರಿಗೂ ಒಂದು ಕಪ್ ಕಾಫಿ ಮಾಡಿಕೊಟ್ಟು ತಿಂಡಿ ತಿನ್ನಿ ಅಂದೆ. ಇಲ್ಲ ಮೇಡಮ್ ನಮ್ದು ಆಯಿತು ಅಂದರು. ಸೊ ನಾನು ಕೂಡ ತಿಂಡಿ ತಿಂದು ಹೊಟ್ಟೆ ತುಂಬ ಹಸಿತಾ ಇತ್ತು.
ಸತೀಶು ಕೆಳಗಡೆ ಎಲ್ಲ ಕೆಲಸ ಮುಗಿಸಿ ಅವರು ಕೂಡ ಬಂದರು. ಇಮಿಡಿಯೇಟಾಗಿ ರೆಡಿಯಾಗೂ ಹೋಗೋಣ ಅಂತ ಶುರು ಮಾಡಿದ್ರು. ಅದಕ್ಕೆ ನಾನು ಎಲ್ಲಿಗೆ ಅಂತ ನನಗೇನೂ ಐಡಿಯಾನೇ ಇಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ನಾನೆಲ್ಲೋ ಕಾಂತಾರ ಮೂವಿ ಟಿಕೆಟ್ ಬುಕ್ ಮಾಡಿದರು, ಕಾಂತಾರ ಮೂವಿ ಕರ್ಕೊಂಡು ಹೋಗ್ತಾರೇನೋ ಅಂತ ತಿಳ್ಕೊಂಡು ನಾನು ರೆಡಿ ಆದೆ. ವೆರಿ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ವಿಜಯದಶಮಿ ಹಬ್ಬ ಶುಭಾಶಯಗಳು. ಇವತ್ತು ಆ್ಯಕ್ಚುಲಿ ದಸರಾ ವಿಜಯದಶಮಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ಅನದರ್ ನ್ಯೂ ವ್ಲಾಗ್. ಫುಲ್ ಹುಷಾರಿಲ್ಲ ನೋಡಿ ಹಿಂಗಾಗ್ಬಿಟ್ಟಿದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್, ಅರ್ಜೆಂಟ್ ಹರಿ ಬರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಿಟಿಗೆ ಹೋಗ್ತಾ ಇದ್ದೀವಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅರ್ಜೆಂಟು ಕೆಳಗಡೆ ಅವರನ್ನು ಮಾಡ್ತಾಯಿದ್ದಾರೆ. ವಿಜಯದಶಮಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ಇದೇ ಸೀರೆಗಳು ಸುಮಾರು ಇದ್ದಾವೆ, ಕೊಡ್ತೀನಿ. 2 ದಿನ ಬಿಟ್ಟಿದ್ದು ಆರ ನೋಡಮ್ಮ ಶಂಕರಲಿಂಗೇಗೌಡರು. ಸೊ ಅವ್ರ ಗಾಡಿ ಹತ್ತು ರೆಡಿಯಾಗಿ ಅಂದರು, ನಾನು ರೆಡಿಯಾಗಿ ಗಾಡಿ ಹತ್ತದೆ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಬಟ್ಟೆ ಹಾಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, 10 ಫೋನ್ ಹೊಡಿತಾ ಇದೆಯಾ. ಅವ್ನ ಬುದ್ಧಿ ಗೊತ್ತು ತಾನೇ ಅವ್ನು ಎಂಥವನು ಅಂತ. ಏನಾರು ಅಂದರೆ ಬೇಜಾರು ನಿಮಗೆ. ಅಂಥವ್ರನ್ನ ಜೊತೆಗೆ ಹಾಕಬಾರ್ದು. ನಮ್ಮ ಕೇಟ್ರಿಂಗ್ ಕೆಲಸದಲ್ಲಿ ಎಸ್ಪೆಷಲಿ ನಮಗೆ ಸ್ವಲ್ಪ ಬೆನ್ನಿಗೆ ಚೂರಿ ಹಾಕೋರೆ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಮ್ಮ ಹತ್ರನೇ ಅನ್ನ ತಿಂದು ನಮ್ಮ ಹತ್ರನೇ ಕೆಲಸ ಮಾಡಿಕೊಂಡು ನಮ್ಮ ಬಗ್ಗೆನೇ ಇಲ್ಲದೆಲ್ಲ ಗಾಸಿಪ್ನ ಹಬ್ಬಿಸ್ಕೊಂಡು ಬೇರೆಯವ್ರ ಹತ್ರ ಹೋಗಿ ಏನೇನೋ ನಮ್ಮ ಕರಮ್ ಕೆಲಸಗಳು ನಡೀತಾ ಇದ್ದಾವೆ. ಯಾರು ನಂಬಿದ್ರು ಸಂಬಂಧಿಕರನ್ನ ಮಾತ್ರ ನಂಬೋಕ್ಕೂ ಹೋಗಬೇಡಿ, ಹತ್ರನೂ ಸೇರ್ಸೋಕೆ ಹೋಗಬೇಡಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನಮ್ಮ ಮೈಸೂರು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಕಾರ್ ಎಲ್ಲಿ ಪಾರ್ಕ್ ಮಾಡ್ತೀವೋ ಅಲ್ಲಿಂದ ಎಲ್ಲಿಗೆ ನಡ್ಕೊಂಡು ಹೋಗ್ತೀವೋ ನನಗಂತೂ ಒಂದಕ್ಕೂ ಒಂದು ಗೊತ್ತಾಗ್ತಾ ಇಲ್ಲ. ನಾವು ಅರಮನೆಯಿಂದ ಹಿಂದೆಗಡೆ ಪಾರ್ಕ್ ಮಾಡಿದ್ವಿ, ಅಲ್ಲೂ ಇಲ್ಲ ತೆಗೀರಿ, ಎಕ್ಸಿಬಿಷನ್ ಗ್ರೌಂಡ್ ಪಾರ್ಕಿಂಗ್ ಪಕ್ಕದ ಪಾರ್ಕಿಂಗ್ ಹೋಗಿ ಅಂತ ಕಳಿಸಿದ್ರು. ನಿಜಕ್ಕೂ ತಲೆ ಗಿರ್ರ ಅಂದ್ಬಿಡ್ತು. ನಾನು ಎಲ್ಲಿಗೆ ಹೋಗ್ತಾ ಇದೀಯ ರೀ ಅಂತ ಕೇಳಿದೆ. ಮೂವಿ ನೋಡ್ಕೊಂಡು ದಸರಾ ನೋಡೋಕೆ ಕರ್ಕೊಂಡು ಹೋಗ್ತೀನಿ, ಜಂಬೂ ಸವಾರಿ ತೋರಿಸ್ತೀನಿ ಅಂತಂದರು. ನನಗೆ ಆಕಾಶ 2 ಗೇಣು, ನನ್ನ ಕೈಲಿ ನಿಜಕ್ಕೂ ಆಗ್ತಾ ಇರಲಿಲ್ಲ, ಸುಸ್ತಾಗ್ತಾ ಇತ್ತು. ನೀವಾಗಲೇ ವಿಡಿಯೋ ಸ್ಟಾರ್ಟಿಂಗೇ ನೋಡಿದ್ದೀರಾ. ಸೊ ಗಾಡಿನ ಪಾರ್ಕ್ ಮಾಡಿದ್ದು ಯಾವುದೋ ದಿಕ್ಕಲ್ಲಿ ನಡ್ಕೊಂಡು ಆಟೋನ ಮಾಡಿಕೊಂಡು ಇವಾಗ ಸಂಗಮ್ ಥಿಯೇಟ್ರಲ್ಲಿ ಬುಕ್ ಮಾಡಿದರು ಕಾಂತಾರ ಮೂವಿ. ಹಬ್ಬದ ದಿನವೇ ರಿಲೀಸ್ ಆಗಿದೆ ಕಾಂತಾರ ಮೂವಿ ಚಾಪ್ಟರ್ 1. ಸೊ ನೋಡಲೇಬೇಕು ಅಂತ ತುಂಬ ಕ್ಯೂರಿಯಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಬರ್ತಾ ಇದ್ದೀವಿ. ದಯವಿಟ್ಟು ನಾನು ಹೇಳೋದು ಒಂದೇ, ಮಕ್ಕಳು ಮರಿ ಕಟ್ಕೊಂಡು ಈ ಉರಿ ಬಿಸಿಲಲ್ಲಿ ದಸರಾನ ಅಚ್ಚುಕಟ್ಟಾಗಿ ಟಿ ವಿಲೇ ನೋಡಿ. ನೀವಂತೂ ಬರೋಕ್ಕೆ ಹೋಗಬೇಡಿ. ನಾನು ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನನ್ನಂಥ ಘಟನೆ ವಾಪಸ್ ಬಂದುಬಿಟ್ಟಿದ್ದೀನಿ ಅರ್ಧಕ್ಕೆ. ಏನಾಯಿತು ಏನು ಎತ್ತ ಎಲ್ಲ ನಿಮ್ಮ ಹತ್ರ ಹೇಳ್ತೀನಿ. ಸೊ ನಾವಿವಾಗ ಸಂಗಮ್ ಥಿಯೇಟರ್ ಕಾಂತಾರ ಮೂವಿಗೆ ಬಂದು, ಮೂವಿ ಅಂತೂ ಅಲ್ಟಿಮೇಟ್ ಆಗಿದೆ. ಯಾರೇನೂ ನೋಡಿಲ್ಲ ಕನ್ನಡ ಮೂವಿ, ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ನೋಡಿ. ಒಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್, ಅದು ಕ್ಲೈಮ್ಯಾಕ್ಸ್ ಅಂತೂ ವಾವ್. ಈ ದಸರಾ ಹಬ್ಬಕ್ಕೆ ಹ್ಯಾಪ್ಟಾಗಿದೆ. ಮೂವಿ ಎಲ್ಲ ಮುಗಿಸ್ಕೊಂಡು ಜನ ನೋಡಿ ಗೈಸ್. ಇವಾಗ ನಾನು ಆಗಲೇ ಹೇಳ್ದಾಗೆ ದಸರಾ ನೋಡೋಣ ಅಂತ ಬಂದ್ವಿ. ಕರೆಕ್ಟಾಗಿ 1:20. ಅವಾಗ ಜಸ್ಟ್ ಇನ್ನೂ ಟೈಮು ಕಾಲಕ್ಕೆ ಜಾಗ ಇಲ್ಲ, ಅಷ್ಟು ಕ್ರೌಡು. ಇಲ್ಲೂ ಕೂಡ ಸುಮಾರು ಜನ ಸಿಕ್ಕಿದ್ರು, ಗುರ್ತಿಡಿದ್ರು, ರೆಕಗ್ನೈಸ್ ಮಾಡಿ ಶ್ವೇತಾ ಸತೀಶ್ ಅಂತೆಲ್ಲ ಕರೆದು ನನ್ನ ಮಾತಾಡ್ಸಿದ್ರು. ಅರಮನೆ ಮುಂದೆ ಹೋಗೋಣ ಅಂತ ಹೋದ್ವಿ. ನಿಜವಾಗ್ಲೂ ಆ ರಶಲ್ಲಿ ನನ್ನನ್ನು ಹಾಕಿ ಅಮ್ಕಿ ಯಪ್ಪ ತಿಂದಿರೋದು 2-3 ಚಪಾತಿ ಎಲ್ಲ ಈಚೆಗೆ ಬರೋ ಥರ ಮಾಡಿಬಿಟ್ರು. ನನಗೆ ಜೀರ್ಣನೇ ಆಗಿರಲಿಲ್ಲ. ಬೆಳಗ್ಗೆ 9:15 ಚಪಾತಿ ತಿಂದಿದ್ದು ಬಾಯಲ್ಲಿ ಹಾಗೆ ಕೂತಿತ್ತು. ಆಗಲ್ಲಪ್ಪ ಈ ರಶಲ್ಲಿ ಆಗಲ್ಲ ಅಂತ ಹೇಳ್ಕೊಂಡು ವಾಪಸ್ಸು ಬ್ಯಾಕ್ ಸೈಡಿಂದ ಹೋಗೋಣ ಅಂತ ಅಲ್ಲೊಂದು ಗೇಟ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಜನ ಪಿತ್ಕೊಡ್ತಾ ಇದ್ದಾರೆ ನೋಡಿ ಗೈಸ್.
ಎಲ್ಲ ಕಡೆ ಒನ್ ವೇ ಮಾಡಿದ್ದಾರೆ, ಎಲ್ಲ ಕಡೆ ಬ್ಯಾರಿಗೇಡ್ ಹಾಕಿದ್ದಾರೆ. ಯಪ್ಪ ಯಪ್ಪ ಏನಿದು ಜನಗಳ ನೊಣಗಳ ಇರುವೆಗಳ ಅನ್ನೋ ಥರ ಫೀಲ್ ಆಗೋಯ್ತು. ನನಗಂತೂ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಪ್ಪ ಅನ್ನಿಸ್ಬಿಡ್ತು. ನನ್ನ ಮಕ್ಳದ್ದು ಒಂದೇ ಆಟ, ಪಾಪ ದಸರಾನಾದರೂ ತೋರಿಸ್ಲಿಲ್ಲ, ಎಕ್ಸಿಬಿಷನ್ ಆದರೂ ತೋರಿಸು ಬಾ ಪಾಪ ಅಂತ. ನಮ್ಮ ಮನೆಯವರು ಎಲ್ಲವ ಕಾಲಾಗ್ತೀಯಾ, ಇದ್ರೊಳಗಡೆ ಎಲ್ಲವ ಹೋಯ್ತೀಯಾ, ನೀನನ್ನು ತಪ್ಪಿಸ್ಕೊಂಡ್ರೆ ಹೆಂಗವ ಹುಡುಕ್ಲಿ, ಮಮ್ಮಿ ಯಾಕೋ ವಾಂತಿ ಮಾಡಂಗಿದೆ, ಬಾರವ ಮನೆಗೆ ಹೋಗೋಣ ನೈಸ್ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ರು. ಇದು ಫೈನಲಿ ನಮ್ಮ ಜಂಬೂ ಸವಾರಿ ಅಮ್ಮನ ಉತ್ಸವ ಮೂರ್ತಿ 2.5 ಲಕ್ಷದ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಕಂಗೊಳಿಸ್ತಾ ಇದೆ ಅಮ್ಮನ ನೋಡಿ. ಮನೆಗೆ ಬಂದ ತಕ್ಷಣ ಈ ನನ್ನ ಮಗಂದು ಇದೊಂದು, ಮಮ್ಮಿ ನಾನು ಟ್ರೈನ್ ಮಾಡಿದ್ದೀನಿ, ಬಾ ಮಮ್ಮಿ ನೋಡು ಮಮ್ಮಿ, ವೀಡಿಯೋ ಮಾಡ್ಕೊ ಮಮ್ಮಿ, ನಾನು ಎಷ್ಟು ಚೆನ್ನಾಗಿ ಜೋಡಿಸಿದ್ದೀನಿ ಬೀಳಿಸ್ತೀನಿ ಅಂತ. ನನ್ನ ಕೈಲಿ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಗೈಸ್. ಹೆಂಗೋ ಮಲಗಬಾರ್ದು ಇವತ್ತು ಏನದು ಜಂಬೂ ಸವಾರಿ ಹೊರಡುತ್ತೆ ನೋಡಬೇಕು ಅಂತ ಟಿ ವಿಲಾದರೂ ನೋಡೋಣ, ಅಲ್ಲ ಡೈರೆಕ್ಟಾಗಾದರೂ ನೋಡೋಕ್ಕಾಗಲಿಲ್ಲ ಅಂತ ಕಾಯ್ಕೊಂಡು ಕೂತಿದ್ದೆ. ನನ್ನ ಕೈಲಿ ಆಗಲೇ ಇಲ್ಲ. ಜೋರು ಮಳೆ ಬಂದ್ಬಿಡ್ತು, ಜಿಟಿ ಫುಲ್ ಮಳೆ ಬರಲೇಬೇಕು. ಆ್ಯಕ್ಚುಲಿ ನಾ ಬೆಳಗ್ಗೆನೇ ಹೇಳಿದ್ದೆ ಗೋಡೌನಲ್ಲಿ ಕೆಲಸ ಇದೆ ಅಂತ. ಸೊ ನೀವು ಬೆಳಗ್ಗೆ ಒಂದು ಕ್ಲಿಪ್ಪಿಂಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಮುನ್ಸಿಪಾಲ್ಟಿಯವರು, ಕಸ ತೆಗಿಯೋರು ಎಲ್ಲರೂ ಬಂದಿದ್ದರು. ಅವರಿಗೆ ದುಡ್ಡು, ಸ್ವೀಟ್ ಬಾಕ್ಸು, ಹಣ್ಣುಗಳು ಎಲ್ಲ ಕೊಟ್ಟೆ. ಅವ್ರಿಗೆ ಸ್ವಲ್ಪ ಸೀರೆಗಳು ಬೇಕಿತ್ತಂತೆ. ಅಕ್ಕ ನಾನು ಬರ್ತೀನಿ, ನನಗೆ ಸೀರೆಗಳು ಕೊಡಿ ಉಟ್ಕೊಳ್ಳೋಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು. ಬೇಳೆ ಒಬ್ಬಟ್ಟು, ಅಕ್ಕಿ ರೊಟ್ಟಿ, ದೋಸೆ, ಏನೋ ವೆರೈಟಿ ಎಲ್ಲ ಮಾಡಿಟ್ಟಿರು. ತಿನ್ನಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ನೋಡೋಣ ಮುಸ್ಸಂಜೆ ಹೊತ್ತಲ್ಲಿ ದೀಪ ಹಚ್ಚೋ ಟೈಮಲ್ಲಿ ಮಲ್ಕೋಬಾರ್ದು ಅಂತ ಎದ್ದು ದೀಪ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ಕೆಳಗಡೆ ಒಂದು ರೌಂಡ್ ಸುಮ್ಮನೆ ಬಂದೆ, ನೋಡೋಣ ಏನೇನು ಮಾಡಿದ್ದಾರೆ ಅಂತ. ನಾನು ಒಬ್ಬಟ್ಟು ಜಾಮೂನು ನೋಡಿದ ತಕ್ಷಣ ಎತ್ಬಿಟ್ಟು ಒಂದು ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಹಂಗೆ ರೇಗಿಸ್ತಾಯಿದ್ರು, ಯಾಕಕ್ಕ ಏನಾಯಿತು ಅಂತ, ಮುಖನೇ ನೋಡೋಕ್ಕಾಗ್ತಾ ಇಲ್ವಲ್ಲಕ್ಕ ಅಂತ. ಆದರೂ ಕೂಡ ಎದ್ದು ದೀಪ ಹಚ್ಚಿ ಕೆಳಗಡೆ ಬಂದೆ, ಮುಖ ಕೈಕಾಲು ತೊಳ್ಕೊಂಡು. ಮುಸ್ಸಂಜೆಲಿ ಮನೇಲಿ ಮಹಾಗೃಹಿಣಿ ಮಲ್ಕೋಬಾರ್ದು ಹಂಗೆ ಅಂತ ಹೇಳ್ಕೊಂಡು ಥರ ಒಂಥರ ಹೊಸ ಥರ ಹೊಸ ಥರ ಸರಿಯಾಗಿ ಮುಚ್ಬಿಟ್ಟು ಕೊಡು. ನಮ್ಮ ಕಡೆಯಿಂದ ಗಿಫ್ಟ್ ಕೊಟ್ಟಿರೋದು. ಅವ್ರೊಂದು ಅರ್ಧ ಗಂಟೆ ಮುಂಚೆನೂ ಹೇಳಿಲ್ಲ. ಸರಳ ಆಂಟಿ ಮನೆಗೆ ಕೊಟ್ಬಿಟ್ಟು ಇಟ್ಕೋ ಆಂಟಿ. ಮುಚ್ಚೈತೆ, ಇನ್ನೊಂದು ಮುಚ್ಚ. ಇದೇ ತರ ಗಿಫ್ಟ್ ಕೊಡ್ತಾ ನೀವು ಇರೋವರೆಗೂ ನಾಗೇಶ್ ಅಣ್ಣನ ಕೈ ಇನ್ನೊಂದು ಇಸ್ಕೊಳ್ಳೋ, ಎಲೆ ಬಾಳೆ ಎಲೆ ಏನಾರು ಒಂಚೂರು ಇನ್ನೊಂದು ಕವರ್ ಇಸ್ಕೊ, ಮುಚ್ಚು ಮೇಲೆ ತಗೋ. ಸರಳ ಆಂಟಿ ಮನೆಗೆ ಕೊಟ್ಬಿಟ್ಟು ಪ್ಲೇಟ್ ಇಸ್ಕೊಂಬ ವಾಪಸ್ಸು. ಅಷ್ಟೇ ಅಂತ ಇದ್ದಿದ್ದು ಆಂಟಿ, 10 ಅಷ್ಟೇ ಇರೋದಂತೆ ಅಂದ್ಬಿಟ್ಟು ಬಾ, ಪ್ಲೇಟ್ ಇಸ್ಕೊಂಬ. ಸೊ ನಾನು ಹಾಗೆ ಅದೇನೋ ಅಂತಾರಲ್ಲ, ಕೊಡೋ ಕೈ ಅಂತಾರೆ ನನ್ನನ್ನು. ಒಂದು ಕೇಳಿದ್ರೆ 10 ಕೊಡ್ತೀನಿ. ಅವರು ನಮ್ಮ ಪಕ್ಕದ ಮನೆ ಆಂಟಿ ನನಗೊಂದು 10-15 ಒಬ್ಬಟ್ಟಿದ್ರೆ ಕೊಡು ಶ್ವೇತಾ ಅಂತ ಫೋನ್ ಮಾಡಿದರು ನನಗೆ. ನಾನು ಅದಕ್ಕೆ ಕೆಳಗಡೆ ಬಂದೆ. ಆಮೇಲೆ ನೋಡಿದ್ರೆ ಅವರು ಮುಂಚೆ ಹೇಳಿದ್ದಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡಿಸ್ತಾ ಇದ್ವಿ, ಯಾರೋ ನೆಂಟರು ಬರ್ತಾರೆ ಅಂತ. ಸೊ ಇದ್ದಷ್ಟು ಕೊಟ್ಟು ಕಳಿಸಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಬರ್ಫಿ ಇತ್ತು, ಬೇಕಾ ಆಂಟಿ ಅಂತ ಕೂಡ ಕೇಳಿದೆ. ಇಲ್ಲ ಬೇಡ ಕಣವ, ಒಬ್ಬಟ್ಟಿದ್ರೆ ಕೊಡು ಸಾಕು ಅಂತ ಚಾರು ಕೈಲಿ ಕೊಟ್ಟು ಕಳಿಸ್ದೆ. ಸೊ ಹೀಗೆ. ಬಟ್ ಈ ನಮ್ಮ ಅಕ್ಕಪಕ್ಕ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ಬರೀ ಕಿರಿಕು. ನೀನು ಹಾಡು ಕೇಳ್ತಾ ಇದೆಯೋ ಫೋನಲ್ಲಿ ಮಾತಾಡ್ತಾ ಇದೆಯೋ ಕಂದ? ಏನು ತಕ್ಕ ಈಗ ಬೆಣ್ಣೆ ಏನು ತಿಕ್ಕ ಇವಾಗ? ಈಗ ಎಲ್ಲಿ ಇಟ್ಟೆಲ್ಲಿ? ನಾವು ಹಂಗೆ ನೈಟು ನಾವು ಹೊಸ್ತೊಡಕ್ಕೆ ಮಾಡಬೇಕು. ಎಡೆ ಎಲ್ಲ ಇಟ್ಟಿರ್ತೀವಲ್ವ, ಅದ್ರ ಮಾರಣೆಗೆ ಹೊಸ್ತೊಡಕ್ಕೆ ಮಾಡಿ ನೆಂಟರನ್ನ ಫ್ರೆಂಡ್ಸ್ನ ಎಲ್ಲ ಕರೆದು ಊಟಕ್ಕೆ ಹಾಕಬೇಕು. ಅದು ಪದ್ಧತಿ ಆವಾಗಿಂದ ನಡೆದಿರೋಂಥದ್ದು. ಫುಲ್ ಕೆಲಸ ಇತ್ತು, ಹುಡುಗರೆಲ್ಲ ಇದ್ದರು, ನನಗೂ ಹುಷಾರಿರಲಿಲ್ಲ, ಹೊಸ್ತೊಡಕ್ಕಂತೂ ಮಾಡೋಕ್ಕಾಗಲಿಲ್ಲ. ಸೊ ಸತೀಶು ಬಿಗ್ ಸೈಜು 6 in 1 ಸೊ ಪಿಝಾನ ಆರ್ಡ್ರ್ ಮಾಡಿ ತರಿಸ್ಕೊಟ್ರು.
ಇದೆ ವಸ್ತು ಹೊಡ್ಕೊಂಡು ತಿನ್ಕೊಳ್ಳಿ. ಚಿಕನ್ ಇದೆ, ಮಟನು ಇದೆ, ಯಾವ್ದು ಬೇಕು ಅದು ತಿನ್ಕೊಳ್ಳಿ. ಕಾರ್ನ್ ಇದೆ, ಪರಾಟ ಪಿಜ್ಜಾ ಇದೆ, ಫಾರ್ಮ್ ಹೌಸ್ ಇದೆ, ನನ್ನ ಫೇವ್ರೇಟ್ ಫಾರ್ಮ್ ಹೌಸು. ಸೊ ಆಲ್ ಫ್ಲೇವರು ಇದೆ, ಚಿಕನ್ನು ಪಿಜ್ಜಾನು ಇದೆ ಅಂತ ಹೇಳಿ ನಾವು ಮಕ್ಕಳು ಎಲ್ಲ ಕೂತ್ಕೊಂಡು ಶೇರ್ ಮಾಡಿಕೊಂಡು ಎಲ್ಲ ತಿಂದು ಮುಗಿಸಿದ್ವಿ. ನನಗೆ ಇದು ತಿಂದು ಮಲಗ್ದೋಳೆ ವಾಂತಿ, ಇಡೀ ರಾತ್ರಿ ವಾಂತಿ ಮಾಡಿದ್ದೀನಿ. ಜ್ವರ ಅಂತ ನಾನಾಗಲೇ ಹೇಳಿದ್ದೆ, ತಲೆ ಸುತ್ತು, ವಾಂತಿ, ಜ್ವರ ಬಾಯೆಲ್ಲ ಕೈ ಯಪ್ಪ ಶತ್ರುಗೂ ಬೇಡಪ್ಪ. ಕೆಲಸ ಇವತ್ತಲ್ಲ ನಾಳೆ ಮಾಡ್ಕೋಬೋದು. ಜೀವನಕ್ಕೆ ನಿದ್ದೆ ಬೇಕು, ರೆಸ್ಟ್ ಬೇಕು. ಅದೇನೋ ಅಂತಾರಲ್ಲ, ಹಂಡು ಸುಟ್ಕೊಳ್ಳೋ ತನಕ ಬೆಕ್ಕಗೆ ಗೊತ್ತಾಗಲ್ವಂತೆ, ಹಂಡು ಸುಟ್ಕೊಂಡ್ಮೇಲೆ ಬೆಕ್ಕಗೆ ಗೊತ್ತಾಗದಂತೆ ಗಾದೆ ಇದೆ. ಅದು ಸಡನ್ನಾಗಿ ಬರ್ತಾಯಿಲ್ಲ. ನಿಮ್ಗೆ ಯಾರಿಗಾದ್ರೂ ಫ್ಲ್ಯಾಶ್ ಆದರೆ ಕಮೆಂಟಲ್ಲಿ ಹೇಳಿ. ಇದಿಷ್ಟು ನಡೀತು ಆಯಿತಾ. ಇದು ಸೋಮವಾರ ಬೆಳಿಗ್ಗೆ ವಾಕೆಲ್ಲ ಹೋಗಿ ಬಂದಿದ್ದೆ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ದೆ. ವಾರ ಪೂಜೆ ಮಾಡಲೇಬೇಕಲ್ಲ ಮನೇಲಿ. ಹಳೆ ಹೂವು ಎಲ್ಲ ತೆಗೆದು ಎಲ್ಲನೂ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವರ ಪೂಜೆ ಮಾಡ್ತಾಯಿದ್ದೀನಿ. ಸೊ 5 ಪೂಜೆಗೆ ಹಾಕಿದ್ದು ಹೂಗಳೆಲ್ಲ ಬಾಡೋಗಿತ್ತು, ಎಲ್ಲ ತೆಗೆದು ಮಂಗಳಾರತಿ ಮಾಡೋಣ. ಯಾಕಂದರೆ ಸೋಮವಾರ ಅಂದರೆ ಶಂಭುಲಿಂಗೇಶ್ವರನ ವಾರ. ಸೊ ಹಾಗಾಗಿ ಶಿವಾಯ ಎಲ್ಲ ಮುಗಿಸಿ ಸೊ ಹೇಗೆ ಅಲಂಕಾರ ಮಾಡಿದ್ದೀನಿ, ದೇವ್ರ ಮನೆ ಅಲಂಕಾರ ಹೇಗಿದೆ, ಸೊ ಕಮೆಂಟಲ್ಲಿ ಹೇಳಿ. ನಿಜಕ್ಕೂ ಯಪ್ಪ, ನಾನು ಒಂದಿನ ಮಲ್ಕೊಂಬಿಟ್ರೆ ನಮ್ಮ ಮನೆ ಅಲ್ಲೋಲ ಕಲ್ಲೋಲ, ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು. ನನಗೆ ಎಷ್ಟೊತ್ತಿಗೆ ಎದ್ದೆಲ್ಲ ಕ್ಲೀನ್ ಮಾಡ್ತೀನಿ ಅನ್ನೋ ಮಟ್ಟ ಆಗಿತ್ತು. ಎಲ್ಲ ಕೆಲಸ ಮುಗಿಸಿ ನಾನು ಆಗಲೇ ಹೇಳ್ದಂಗೆ ವಿಡಿಯೋ ಸ್ಟಾರ್ಟಿಂಗೆ ಶಿವನ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಬಂದೆ. ಅರ್ಚನೆ, ಮಂಗಳಾರತಿ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ದೇವಸ್ಥಾನಕ್ಕೆ ಹೋಗ್ದಿಲ್ಲ ಅಂದರೆ, ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಹೋಗೋಕ್ಕಾಗಲಿಲ್ಲ. ಶನಿವಾರ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಹೋಗೋಕ್ಕಾಗಲಿಲ್ಲ. ಏನೋ ಕಳ್ಕೊಂಡಿದ್ದೀನ 3 ದಿನ ಅಂತ ಅನಿಸ್ತಿತ್ತು. ಹಾಗಾಗಿ ಇವತ್ತು 2 ದೇವಸ್ಥಾನ, ಇದು ನಮ್ಮನೆ ಹತ್ರ ಇರೋ ಮಹದೇಶ್ವರನ ದೇವಸ್ಥಾನ, ಈ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ನನಗಂತೂ ಇವಾಗ ಮನಸ್ಸಿಗೆ ಒಂಚೂರು ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಒಂಚೂರು ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಅನ್ನಿಸ್ಬೋದು. ನಾನು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ಸೊ ದೋಸೆ ಮಾಡೋಣ ಅಂತ ಸೊ ಮನೆಗೆ ಕೆಳಗಡೆ ಬಂದ ತಕ್ಷಣ ಸತೀಶ್ ಕೆಲಸ ಮಾಡ್ತಾಯಿದ್ರು. ನಿನ್ನೆ ಎಲ್ಲ ಶನಿವಾರ ಭಾನುವಾರ ಎಲ್ಲ ಫುಲ್ ಕೆಲಸ ಇತ್ತು. ಗೋಡೌನ್ ಫುಲ್ ಹುಡುಗರು ಇದ್ದರು. ಸೊ ಇವಾಗೂ ಕೂಡ ಕೆಲಸ ಇದೆ, ಮಾಡ್ತಾಯಿದ್ದಾರೆ. ಸೀಸನ್ ಇದ್ದಾಗ ಮಾಡ್ಕೋಬೇಕು. ಈಗ 1 ತಿಂಗಳು ಖಾಲಿ ಕೂತಿದ್ವಿ. 1 ತಿಂಗಳು ಖಾಲಿ ಕೂತಿದ್ದಕ್ಕೆ 1-1.5 ಲಕ್ಷ ಖರ್ಚಾಯಿತು. ನಿಮಗೆ ಗೊತ್ತು, ಬೋರ್ ಏನಾಯಿತು, ಮೋಟ್ರ್ ಏನಾಯಿತು, ಎಲ್ಲ ವಿಡಿಯೋ ನೋಡಿದ್ದೀರಾ. ಎಲ್ಲ ಹೊಸ್ದಾಗಿ ಹಾಕ್ಸಿದ್ದೀವಿ. ಪೇಂಟಿಂಗಿಗೆ ಎಷ್ಟಾಯಿತು ಎಲ್ಲ. ಸೊ ಈ ಮಕ್ಕಳಿಗೆ ನಾನು ಇನ್ನೂ ತಿಂಡಿ ಕೊಟ್ಟಿರಲಿಲ್ಲ. 9 ಗಂಟೆ ಆಗ್ಬಿಟ್ಟಿತ್ತು. ಹೊಟ್ಟೆ ಹಸಿ ಅಂತ ತಾದಿಮಿ ಅಂತ ಇದ್ದ ನನ್ನ ಮಗ. ಅವನು ಟ್ಯೂಷನಿಂದ ಬಂದ ತಕ್ಷಣ ಅವನಿಗೆ ರೆಡಿ ಇರಬೇಕು. ಇನ್ನೂ ಹಾಕಿಲ್ವಾ ಅಮ್ಮ ಅಂತ ಇದ್ದ. ದೋಸೆ ಹಾಕೋದು ಎಷ್ಟೊತ್ತೋ, ಬಾರೋ ದೋಸೆ ಹಾಕ್ಕೊಡ್ತೀನಿ ಮೇಲೋಗಿ ಅಂತ ಹೇಳ್ತಾ ಇದ್ದೆ. ಸೊ ನಾನು ಆಗಲೇ ಹೇಳಿದೆ, ಯಾರನ್ನು ನಂಬೇಡಿ ಗೈಸ್, ಕಾಲ ಸರಿ ಇಲ್ಲ, ತುಂಬಾ ಕೆಟ್ಟೋಗಿದೆ ಕಾಲ. ಸೊ ಯಾರನ್ನು ನಂಬೇಡಿ. ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ, ಅವ್ರು ಏನೇ ಆಗಿರಲಿ, ಅವ್ರು ಎಂಥ ನಮ್ಮ ಸಂಬಂಧಿಕರೇ ಆಗಿರಲಿ, ದಯವಿಟ್ಟು ನಿಮ್ಮ ಬುದ್ಧಿ, ನಿಮ್ಮ ವಿವೇಚನೆ ನಿಮ್ಮ ಕೈಯಲ್ಲಿರಲಿ. ದುಡ್ಡು ಕಾಸು ಹಣದ ವ್ಯವಹಾರ ಯಾರಿಗೂ ಕಡಕ್ಕೆ ಹೋಗಬೇಡಿ. ಕಾಲ ತುಂಬ ಕೆಟ್ಟೋಗಿದೆ. ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಅಲ್ಲ ರೀ, ನಿಮ್ಗೆ ಏನಕ್ಕೆ ಅವನು ಮತ್ತೆ ಹೇಳಿದ್ ಕೇಳು ಅಷ್ಟೇ. ನೀನು ನನ್ನ ಮಾತು ಕೇಳು, ಲೈಫಲ್ಲಿ ಉದ್ಧಾರ ಆಯ್ತ್ಯಾ. ಮತ್ತೆ ಅವ್ನು ಬಂದ ಇಲ್ಲ, ಇಷ್ಟು ವರ್ಷ ನಾವು ಕೆಲಸ ಮಾಡೇ ಇಲ್ವಾ? ನೀನು ನನ್ನ ಮಾತೇ ಕೇಳಲ್ಲ, ಅವ್ನ ಮಾತು ಕೇಳ್ತೀಯ ನೀನು? ಮತ್ತೆ ಹೇಳಿದ್ ನಾನು ಹೇಳಿದ್ ಕೇಳಬೇಕು. ಅವ್ನು ಬೇಕಾದೋ ಅವ್ನು ಬರ್ತಾನೆ ಫೋನ್ ಮಾಡ್ಕೊಂಡು. ನಾನು 3 ಸತಿ ಫೋನ್ ಮಾಡಿದ್ರೆ ನನ್ನ ಫೋನೇ ರಿಸೀವ್ ಮಾಡಿಲ್ಲ ಅವನು. ಇವ್ರ ಕೈಯಲ್ಲಿ ಮೊಬೈಲ್ ಕೊಡ್ತಾನೆ. ಅವನೆಂತವನು ಅವನಿಗೆ ಅಷ್ಟು ಗಾಂಚಲಿ ಇರಬೇಕಾದ್ರೆ ಏನಮ್ಮ ಬರ್ತೀನಿ 10 ಗಂಟೆಗೆ ಅಂತ ಹೇಳಿದ್ಮೇಲೆ ಬರ್ಬೇಕು 10 ಗಂಟೆಗೆ. 3 ಸಲ ಫೋನ್ ಮಾಡಿದ್ದೀನಿ ನಾನು. ಫೋನ ಎತ್ತಿ ಉತ್ತರ ಕೊಡಲಿಲ್ಲ. ಅವ್ನು ಯಾವನ ಕೈಲೋ ಫೋನ್ ಕೊಡ್ತಾನೆ. ಇಲ್ಲಿ ಬಂದ್ಬಿಟ್ಟಿದ್ದೀನಿ ಅರ್ಜೆಂಟು, ಇಷ್ಟು ವರ್ಷ ಅವ್ನು ನಮ್ಮ ಹತ್ರ ಬಂದೇ ಇಲ್ಲ, ನಾವು ಕೆಲಸ ಮಾಡೇ ಇಲ್ವಾ? ಏನು ಸಿಕ್ಕುತ್ತೆ ಅದು ಒದ್ಕೊಂಡು ಹೋಯ್ತಾನೆ ಅವನು, ಅಷ್ಟಕ್ಕೆ ಬರೋದು, ಇನ್ನೇನಕ್ಕೂ ಅಲ್ಲ. ಅಲ್ಲ ಬರ್ತೀನಿ 10 ಗಂಟೆಗೆ. ಕಂಟಗಳೇನಾದ್ರು 3 ಮೂಟೆ ಕಂಟ ಇದ್ವಲ್ಲ, ಏನೇನೆ ನಾನೇ ತುಂಬಿಟ್ಟಿದ್ದೀನಿ. 3 ಮೂಟೆ ಇತ್ತು. ಉಮ್ಮಮ್ಮ ತಗೋದ್ರಾ? ಅವ್ರು ತಗೋಗಲ್ಲ ಉಮ್ಮಮ್ಮ. ಕಸ್ಕಿಸಿ ಕೊಟ್ಬಿಟ್ರಾ ಅಂತ
ಆ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡಿದ್ದೀನಿ, ಕೆಳಗಡೆ ಉಪ್ಪಿಟ್ಟಿದೆ, ಬಟ್ ದೋಸೆ ಹಾಕೋಣ ಅಂತ ಇವಾಗ ಜಸ್ಟ್ ಮೇಲ್ ಬಂದೆ. ಟೈಮ್ ಇನ್ನು 9:15. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು. ಸೊ ನನಗೊಂದು ಬೇಜಾರು ಏನಂದರೆ ಎಲ್ಲ ಕ್ಲೀನ್ ಆದಮೇಲೆ ಮತ್ತು ಅಡುಗೆ ಮನೆ ಗಲೀಜು ಮಾಡೋಕ್ಕೆ ಬೇಜಾರು. ದೋಸೆಗೆ ಕಾಂಬಿನೇಷನ್ ಚೆನ್ನ ಮಸಾಲ ಸೂಪರಾಗಿರುತ್ತೆ. ದೋಸೆ ವಿತ್ ಚೆನ್ನ ಮಸಾಲ. ಟಿವಿ ಸೌಂಡ್ ಕಮ್ಮಿ ಕೊಟ್ಬಿಟ್ಟು ಬಂದು ತಗೊಂಡೋಗ್ತೀಯ ಹೆಂಗೆ? ಕರಿ ಅವನು. ಯಪ್ಪ ನನ್ನೊಬ್ಳಿಗೆ ಅಲ್ಲ, ಎಲ್ರಿಗೂ ಹಂಗೆ ಅನಿಸಿರುತ್ತೆ. ರೆಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಈ ಮಕ್ಳು ಮನೇಲಿ ಇರೋದ್ರಿಂದ. ಟಿ ವಿ ಸೌಂಡ್ ಎಲ್ಲರಿಗೂ ಎಷ್ಟೊತ್ತಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಫೈನಲಿ ಅವರಿಬ್ರಿಗೂ ಕೂಡ ತಿಂಡಿ ಕೊಟ್ಟು ಸತೀಶ್ನ ಕರಿಯೋಕ್ಕೆ. ಇವಾಗ ಬಂದ್ರಾ? ಹೌದಾ? ಬರ್ತಾ ಇದೆಯಾ ಕರೆಂಟು? ಮತ್ತು ಅವ್ರು ಯಾರ್ದಂಗೆ ಕಟ್ ಮಾಡಿದ್ರು? ಹೋಗ್ಲಿ ಬಿಡಿ. ರೀ ರೀ ಮುಂದೆ ಬಾಯ್ಲಿ. ನೀ ತಿಂತೀಯ? ಹಾಕ್ಲಾ ದೋಸೆ ತಿಂತೀಯಾ? ಏಕೆ? ಆಲೂಗಡ್ಡೆ ಏನ್ಕೋ ಇಲ್ಲೇ ಇಷ್ಟೊಂದು ಉಪ್ಪಿಟ್ಟು ಐತಲ್ಲ. ಪಲ್ಯನಾ ಕಟ್ಲೆಟಾ? ನಿಂಗೂ ಫೋನ್ ಮಾಡಿದ್ನಾ? ಹಾಂ, ಇದು ಅವ್ನು ಸುಧಾಕರ್ ಬಂದು ತಗೊಂಡೋಗಲ್ಲ ಅಂದರೆ ಅದನ್ನು ಇದಕ್ಕೆ ಹಾಕು, ಕಸುಗೆ ಹಾಕು. ಅದು ಯಾಕೆ ಅಲ್ಲಿ ಇಟ್ಕೊಂಡಿದ್ದೀರೋ? ನಾನು ಬೇಡ, ನಾವು ಉಪ್ಪಿಟ್ಟು ತಿಂತೀನಿ, ನೀವು ಹಾಕೊಂಡು ತಿನ್ನಿ ಅಂತಂದರು. ಅವ್ರು ತಿನ್ನಲಿ ಬಿಡಲಿ ಕೇಳೋದು ಸತಿ ಧರ್ಮ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಬೇಡವಂತೆ. ಬನ್ನಿ, ನಾನು ಮಾತ್ರ ತೊಗೋಬೇಕು, ನಾವೇ ತಿನ್ನೋಣ. ಬಿಸಿ ಬಿಸಿ ದೋಸೆ ಸೂಪರಾಗಿದೆ. ದೋಸೆ ತಿಂತೀಯಾ? ತಿಂತೀಯನಾ? ಏನೋ ಕಮ್ಮಿ ಕೊಡೋ ಸೌಂಡು ವಿಕ್ಕಿ. ದೋಸೆ ತಿಂತೀಯನಾ? ಬೇಡವಾ? ಉಪ್ಪಿಟ್ಟು ತಿಂತೀಯಾ? ಬೆಳಗ್ಗೆ ಒಂದು ಸತಿ ಕ್ಲೀನಿಂಗು, ಇವಾಗ ಒಂದು ಸತಿ ಕ್ಲೀನಿಂಗು. ದೋಸೆ ಎಲ್ಲ ಹಾಕಾಯಿತು. ಸೊ ಸತೀಶು ತಿಂತಾರೇನೋ ಅಂತ ಹಾಕಿಟ್ಟಿದ್ದೀನಿ. ತಿಂದರೆ ತಿನ್ನಲಿ, ತಿಂದಿದ್ರೆ ಬಿಡಲಿ. ಸೊ ಮತ್ತೊಂದು ಸತಿ ಎಲ್ಲ ಕ್ಲೀನಿಂಗು, ಎಲ್ಲ ತೊಳೆದು ತಿಂದಿದ್ದೆಲ್ಲ ಡಬಲ್ ಸತಿ. ಅದೇ ಬೇಜಾರು. ಒಂದು ಸತಿ ಮಾಡಿದ್ರೆ ಸರಿ, ಈ ಡಬಲ್ ಸತಿ ಮಾಡಬೇಕು ಅಂದರೆ ಬೇಜಾರು. ಸೊ ಗೈಸ್, ನೋಡಿದ್ರಲ್ಲ ಏನೇನಾಗಿದೆ ಏನು ಎತ್ತ ಅಂತ. ನಾನು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಾಯ್ತು. ಏನು ನೋಡಿ ಕ್ಯಾಮ್ರಾ ಇವಾಗ ಸರಿ ಆಯ್ತಲ್ವಾ? ತಿಂಡಿ ತಿಂದ್ಬಿಟ್ಟು ದೋಸೆ. ಸೊ ಸತೀಶ್ನ ಕರೆದೆ, ಬನ್ನಿ ತಿಂಡಿ ತಿನ್ನಿ ಅಂತ. ಇಲ್ಲ ನಾನು ಇಲ್ಲೇ ತಿಂತೀನಿ, ನನಗೆ ಕೆಲಸ ಇದೆ ಅಂತ ಅಂದರು. ಹೆಂಗಾದರೂ ಮಾಡಿ ಅಂದ್ಬಿಟ್ಟು ನಾನು ಟ್ಯಾಬ್ಲೆಟ್ ತೊಗೋಬೇಕಾಯ್ತು. ಆರೋಗ್ಯ ನೋಡ್ಕೊಳ್ಳಿ ಗೈಸ್. ಕೆಲಸ ಇದ್ದಿದ್ದೆ. ಸ್ವಲ್ಪ ಪರವಾಗಿಲ್ಲ. ಅಯ್ಯಪ್ಪ, ನಿಮ್ಗೆ ಹೇಳ್ತೀನಿ, ನಾನೇ ಇನ್ ಟೈಮಿಗೆ ತಿನ್ನಲ್ಲ, ಸರಿಗೆ ನಿದ್ರೆ ಮಾಡಲ್ಲ. ಡೈಲಿ 3 ಗಂಟೆ 3:30 ಹಬ್ಬ ಟೈಮಲ್ಲಿ 1 ವಾರ 2 ಗಂಟೆ 2:30 ಎದ್ದು ನನ್ನ ಗುಂಡಿ, ನನ್ನ ಹಳ್ಳನ ನಾನೇ ತೋಡ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಒಬ್ಬ ಮನುಷ್ಯ 5 to 6 hours, ಡಾಕ್ಟ್ರ್ ಹೇಳ್ತಾರೆ 7 to 8 hours ನಿದ್ದೆ ಮಾಡಬೇಕು ಅಂತ. ಬಟ್ 5 to 6 hours ಆದರೂ ಮಿನಿಮಮ್ ನಿದ್ದೆ ಮಾಡಲೇಬೇಕು ಒಬ್ಬ ಮನುಷ್ಯ ಹೆಲ್ದಿಯಾಗಿರಬೇಕು ಅಂದರೆ. ಸೊ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿ ನನಗೆ ನಿದ್ರೆ ಇಲ್ದಿರ ಕೆಲಸ, ಸ್ಟ್ರೆಸ್, ಟೆನ್ಷನ್, ಒಂದು ಹೆಡ್ಡಕ್ಕಿಂದ ಶುರುವಾಗಿದ್ದು, ಮೈಕೈ ನೋವಿಂದ ಶುರುವಾಗಿದ್ದು, ಫುಲ್ ಫ್ಲ್ಯಾಟ್ ಎತ್ತಾಯಿತು ನನಗೆ. ಹೆಂಗಾಗಿತ್ತು ಅಂದರೆ ನಾನು ಕಣ್ಣು ದೃಷ್ಟಿ ಅಂದ್ಕೊಂಬಿಟ್ಟಿದ್ದೀನಿ ನಾನು. ಅಯ್ಯೋ ಶಿವ, ಅದೇನೋ ಅಂತಾರಲ್ಲ ಹಾಗೆ. ಯಾಕಂದರೆ ಈ ನಮ್ಮ ಅಕ್ಕಪಕ್ಕ ಏನೇನು ನಡೆಯುತ್ತೆ ಏನು ಎತ್ತ ಎಲ್ಲ ನಿಮಗೆ ಗೊತ್ತಲ್ವಾ. ಯಾರೋ ನನಗೆ ಆಗದೆ ಇದ್ದರು ಏನೋ ಮಾಡಿಬಿಟ್ಟಿದ್ದಾರೇನೋ ನನ್ನ ಮೇಲೆ. ಅದಕ್ಕೆ ಯಾವತ್ತೂ ಮಲಗಿಲ್ಲ, ಹಿಂಗಾಗೋಯ್ತು ಹಂಗಾಗೋಯ್ತು ಅಂದರೆ ಏನೇನೇನೇನೋ ಕಲ್ಪನೆ ಅದೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಅದೂ ಇದೆ. ಜೊತೆಗೆ
ನನ್ನ ಒತ್ತಡ, ಬ್ಯುಸಿ ಶೆಡ್ಯೂಲ್, ನಿದ್ರೆ ಇಲ್ಲ, ಟೈಮ್ ಕರೆಕ್ಟಾಗಿ ಊಟ ಇಲ್ಲ, ತಿಂಡಿ ಇಲ್ಲ. ಆಮೇಲೆ ಈ ಟೈಮ್ ಸ್ವಲ್ಪ ಟೀ ಕುಡಿದೆ, ತುಂಬ ಟೀ ಕುಡಿದೆ. ಟೀ ತೊಗೊಳಲ್ಲ ನಾನು, ಯಾವಾಗಲೂ ಕಾಫಿ ಗೀಫಿ ಕುಡಿತಿದ್ದೆ. ಬಟ್ ಹೀಟ್ ಆಗುತ್ತೆ, ಮತ್ತೆ ಹೀಟ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅಚಾನಕ್ಕಾಗಿ ಹಾಗೆಲ್ಲ ಆಯಿತು. ಸೊ ಇನ್ನು ರಿಕವರಿ ಆಗೋಕ್ಕೆ ಬೇಕು. ಸ್ವಲ್ಪ ಪರವಾಗಿಲ್ಲ. ಈ ಮಾತ್ರೆ ತಿಂದರೆ ಡುಮ್ಮಿ ಆಗ್ಬಿಡ್ತೀನಿ. ಇವತ್ತು ಕೂಡ ವಾಕ್ ಹೋಗಿದ್ದೆ, ಅಷ್ಟೇನು ಮೈಕೈ ನೋವೆಲ್ಲ ಏನು ಇರಲಿಲ್ಲ. ಇವತ್ತು ರೆಗ್ಯುಲರಾಗಿ ವಾರ ಪೂಜೆ ಎಲ್ಲ ಮಾಡಿದ್ದೀನಿ. ಇದು ಒಂದು ಲೈಫ್ ಅಪ್ಡೇಟ್ ಅಂತ ಹೇಳಲೇಬೇಕು, ಯಾಕಂದರೆ ನನ್ನ ಲವ್ಲಿ ಸಿಸ್ಟರ್ಸ್ ಕಾಯ್ತಾ ಇರ್ತಾರೆ. ಇದನ್ನೆಲ್ಲ ಯಾಕೆ ಶೇರ್ ಮಾಡ್ತೀಯಾ, ಇದು ಒಂದು ವ್ಲಾಗಾ ಅನ್ನೋರಿಗೆ. ಎಲ್ಲನೂ ಇರುತ್ತೆ ನನ್ನ ವ್ಲಾಗಲ್ಲಿ. ಸುಖನೂ ಇರುತ್ತೆ, ಸಂತೋಷವೂ ಇರುತ್ತೆ, ನೋವು ಇರುತ್ತೆ, ನಲಿವು ಇರುತ್ತೆ, ದುಃಖವೂ ಇರುತ್ತೆ, ಸಂತೋಷವೂ ಇರುತ್ತೆ, ಎಲ್ಲನೂ ಇರುತ್ತೆ. ಎಲ್ಲ ಇದ್ರೇ ಅದು ವ್ಲಾಗ್ ಅಂತ ಅನ್ನಿಸ್ಕೊಳ್ಳೋದು. ಬರೀ ಚಿನ್ನ ಒಡವೆ ಅದನ್ನೆಲ್ಲ ತೋರಿಸೋದು ಅದೆಲ್ಲ ಅದು ಜೀವನ ಅಲ್ವಾ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಯಾರೋ 2-3 ಜನ ಕಮೆಂಟ್ ಮಾಡಿದರು, ನಿಮ್ಮ ಗೋಲ್ಡ್ ಕಟ್ಕೊಂಡು ನಮಗೇನು, ನಿಮ್ದು ಅದು ಕಟ್ಕೊಂಡು ನಿಮಗೇನು, ನಿಮ್ಮ ಗೋಡನಲ್ಲಿ ನೀರು ಬರಲಿಲ್ಲ ಅಂದರೆ ನಮಗೇನು ಅಂತೆಲ್ಲ ಕಮೆಂಟ್ ಮಾಡಿದರು. ಅಂಥವ್ರಿಗೋಸ್ಕರ ಇವತ್ತೊಂದು ಸ್ವಲ್ಪ ಹಸ್ಕಿ ಅಂದರೆ ಮೋಡ ಮುಸುಕಿದ ವಾತಾವರಣ, ಅಷ್ಟು ಬಿಸಿಲಿಲ್ಲ ನೋಡಿ. ಕಿಟಕಿ ಮುಂದೆ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಆ ಮಾತ್ರೆ ತಿಂದರೆ ಒಳ್ಳೆ ನಿದ್ರೆ ಬರುತ್ತೆ. ನನಗೀಗ ಹಾಗೆ ಆಗ್ತಾಯಿದೆ, ನಿದ್ರೆ ಬರೋಂಗೆ ಆಗ್ತಾಯಿದೆ. ಈ 2-3 ಡೇಸ್ ಅಂತೂ ಒಳ್ಳೆ ನಿದ್ರೆ ಬಂತು. ನಿದ್ರೆ ಮಾಡಿದ್ದೀನಿ, ಕಣ್ಣು ತುಂಬ ನಿದ್ರೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅನದರ್ ಡೇ ಅನದರ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ತುಂಬ ದೊಡ್ಡದಾಗ್ಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೊನೆ ತನಕ ಹೀಗೆ ಇರಲಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.